ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮೆಂಡೋ ನ್ಯೂಸ್ ನೆಟ್ವರ್ಕ್. ನಾನು ನಿಮ್ಮ ಧರಣಿ. ಇವತ್ತಿನ ವಿಶೇಷ ವರದಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಕರ್ನಾಟಕದಲ್ಲಿ ನಕಲಿ ಔಷಧಿ ಮಾಫಿಯಾ, ಕೋಟ್ಯಾಂತರ ಮೌಲ್ಯದ ನಕಲಿ ಮೆಡಿಸಿನ್ಸ್ ಜಾಲ ಪತ್ತೆ ಆಗಿದೆ. ನಿನ್ನೆ ತಾನೇ ರೈಡ್ ಮಾಡಿದಾಗ ಕರ್ನಾಟಕದ ರಾಮನಗರದಲ್ಲಿ ನಕಲಿ ಔಷಧಿ ಮಾಫಿಯಾ ದಂಧೆ ಬೆಳಕಿಗೆ ಬಂದಿದೆ. ಅದರಲ್ಲಿ 6 ಕೋಟಿ ಮೌಲ್ಯದ ನಕಲಿ ಔಷಧಿಯನ್ನ ಜಪ್ತು ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ. ತಾವೆಲ್ಲರೂ ನೋಡ್ತಾ ಇದ್ದೀರಾ, ನಕಲಿ ಔಷಧಿ ಅಂತೆ ಅದೊಂದು ಬ್ರ್ಯಾಂಡ್ ಹಾಕ್ಬಿಟ್ಟು ನಕಲಿ ಹಾಲು, ನಕಲಿ ಮೊಸರು, ನಕಲಿ ತುಪ್ಪ, ನಕಲಿ ಎಣ್ಣೆ, ಎಲ್ಲಿ ನೋಡಿದ್ರು ಯಾವ ರಂಗದಲ್ಲಿ ನೋಡಿದ್ರು ಬರೀ ನಕಲಿ ನಕಲಿ ನಕಲಿ. ಅದರಲ್ಲೂ ನಕಲಿ ಡಾಕ್ಟರ್ಗಳಂತೆ, ನಕಲಿ ಟೀಚರ್ಗಳಂತೆ, ನಕಲಿ ವ್ಯವಸ್ಥಾಪಕ ಅಂತೆ, ಎಲ್ಲ ಕಡೆ ನಕಲಿ ನಕಲಿ. ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ. ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋದು, ಈ ತರ ದಂಧೆಗಳು ಕರ್ನಾಟಕದಲ್ಲೇ ಅಲ್ಲ ಬರೀ ದೇಶದಲ್ಲೇ ಜಾಸ್ತಿ ಆಗ್ಬಿಟ್ಟಿದಾವ ಅಂತ ಹೇಳ್ಬೋದು. ಮೊನ್ನೆ ರೈಡ್ ಮಾಡಿದಾಗ 6 ಕೋಟಿ ಮೌಲ್ಯದ ನಕಲಿ ಮೆಡಿಸಿನ್ಸ್ ನ ಜಪ್ತು ಮಾಡಲಾಗಿದೆ. ಈ ನಕಲಿ ಮೆಡಿಸಿನ್ಸ್ ದಂಧೆ ಕರ್ನಾಟಕದಲ್ಲೇ ನಡೀತಾ ಇದೆಯಾ, ಬೇರೆ ರಾಜ್ಯಗಳಲ್ಲೂ ನಡೀತಾ ಇದೆಯಾ, ಅಥವಾ ಬೇರೆ ದೇಶಗಳಲ್ಲೂ ನಡೀತಾ ಇದೆಯಾ ಅಂತ ಅಂದ್ರೆ, ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂತ ನಕಲಿ ಮಾಫಿಯಾ ದಂಧೆಯಲ್ಲಿ, ನಕಲಿ ಮೆಡಿಸಿನ್ಸ್ ಮಾಫಿಯಾ ದಂಧೆಯಲ್ಲಿ ಅಂತಾರಾಷ್ಟ್ರೀಯ ನಕಲಿ ಮೆಡಿಸನ್ ನ ನಾವು ಇಲ್ಲಿ ಜಪ್ತು ಮಾಡಿದೀವಿ ಅಂತ ಅಂದ್ರೇನೆ ನಮ್ಗೆ ಆಗ್ಲೇ ಅರ್ಥ ಆಗೋಯ್ತು. ಇದು ಬರೀ ದೇಶ ಅಲ್ಲ, ರಾಜ್ಯ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರೋಂತ ದಂಧೆ, ಮಾಫಿಯಾ ಅಂತಾನೆ ಹೇಳ್ಬೇಕು. ಕೆಲವೊಂದು ಕಡೆ ಸಣ್ಣ ಪುಟ್ಟ ಹಾಸ್ಪಿಟಲ್ಗಳಲ್ಲೇ ನಕಲಿ ಮೆಡಿಸನ್ ಯೂಸ್ ಮಾಡ್ತಾರ ಅಂತ ಭಯ ಪಟ್ಟು ಕೆಲವು ರೋಗಿಗಳು ಆ ಆಸ್ಪತ್ರೆಗೆ ಹೋಗಲ್ಲ. ಅದೊಂದು ಸಣ್ಣ ಆಸ್ಪತ್ರೆ, ಅದರಲ್ಲಿ ಡಾಕ್ಟರ್ ಇರ್ತಾರೋ ಅಥವಾ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡಿರೋ ಡಾಕ್ಟರ್ ಇರ್ತಾರೋ, ಕಾಂಪೌಂಡರೇ ಇದ್ದು ಟ್ರೀಟ್ಮೆಂಟ್ ಮಾಡ್ತಾರೋ ಅನ್ನೋ ಭಯದಿಂದ ಹೋಗಲ್ಲ. ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ನಾವೇನು ಮಾಡ್ತೀವಿ, MBBS ಕಂಪ್ಲೀಟ್ ಮಾಡಿರೋ ಡಾಕ್ಟರ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಆದರೆ ಅದೇ ದೊಡ್ಡ ಹಾಸ್ಪಿಟಲ್ನಲ್ಲಿ, ಹೆಸರು ಬೇಡ ಹಾಸ್ಪಿಟಲ್ ಹೆಸರು, ಅದೇ ದೊಡ್ಡ ಹಾಸ್ಪಿಟಲ್ನಲ್ಲಿ ತುರ್ತು ಚಿಕಿತ್ಸಾ ವಿಭಾಗ ಅಂದ್ರೆ ICU, ಅದರಲ್ಲಿ ಈ ನಕಲಿ ಔಷಧಿಗಳನ್ನ ಯೂಸ್ ಮಾಡ್ತಾ ಇದಾರಂತೆ. ಅಂದ್ರೆ ಅಲ್ಲಿರೋ ಡಾಕ್ಟರ್ಗೆ ಗೊತ್ತಿಲ್ವಾ ಇದು ನಕಲಿ ಮೆಡಿಸಿನ್ಸ್ ಅಂತ. ಇದರಿಂದ ನಾವು ಆಟ ಆಡಿದ್ರೆ ಆ ರೋಗಿಗಳ ಪ್ರಾಣಕ್ಕೆ ಅಪಾಯ ಅಂತ ಗೊತ್ತಿಲ್ವಾ. ನಮ್ಮ ಭಾರತ ದೇಶದಲ್ಲಿ ಈ ಕ್ಯಾನ್ಸರ್ ಅನ್ನೋದನ್ನ ಪ್ರಮುಖವಾಗಿ ತಗೋಬಿಟ್ಟು ಈ ನಕಲಿ ಮೆಡಿಸಿನ್ಸ್, ಆ ಕ್ಯಾನ್ಸರ್ಗೆ ಇಂಜೆಕ್ಷನ್ ಆಗಿರ್ಬೋದು, ಕ್ಯಾನ್ಸರ್ಗೆ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಇವೆಲ್ಲ ನಕಲಿಯಿಂದ ಅಂತಾರಾಷ್ಟ್ರೀಯದಿಂದ ತಗೊಂಡು ಇಲ್ಲಿ, ಅದು ಅಂತಾರಾಷ್ಟ್ರೀಯದಲ್ಲೂ ಬ್ರ್ಯಾಂಡೆಡ್ ಅಲ್ಲ, ಅಂತಾರಾಷ್ಟ್ರೀಯದಲ್ಲೂ ನಕಲಿ ಮೆಡಿಸಿನ್ಸ್ ನ ಇಲ್ಲಿಗೆ ತಗೊಬಂದು ಕ್ಯಾನ್ಸರ್ ರೋಗಕ್ಕೆ ನೀವು ಇಂಜೆಕ್ಷನ್ಸ್ ಕೊಡ್ತಾ ಇದ್ದೀರಾ, ನೀವು ಆ ಮೆಡಿಸಿನ್ಸ್ ICU ಅಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಕರೆಕ್ಟ್ ಆಗಿ ಸರ್ಟಿಫೈಡ್ ಡಾಕ್ಟರ್ಸಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೇರವಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ಕೆಲವೊಂದು ಕಡೆ ಡಾಕ್ಟರ್ಸು, ಎಲ್ಲಾ ಡಾಕ್ಟರ್ಸು ಬ್ಯಾಡ್ ಅಂತ ಹೇಳಕ್ಕಾಗಲ್ಲ, ಎಲ್ಲಾ ಮೆಡಿಸಿನ್ಸ್ ಬ್ಯಾಡ್ ಅಂತಾನು ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಈ ನಕಲಿ ವಸ್ತುಗಳನ್ನ ಯೂಸ್ ಮಾಡಿ, ಈ ನಕಲಿ ಮೆಡಿಸಿನ್ಸ್ ನ ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ಗಳನ್ನ ಏನಂತ ಹೇಳಬೇಕು, ಏನಂತ ಕರಿಬೇಕು ಅಂತಾನೆ ಅರ್ಥ ಆಗಲ್ಲ. ಈ ನಕಲಿ ಮೆಡಿಸಿನ್ಸ್ ಯೂಸ್ ಮಾಡ್ತಿರಲ್ಲ, ಅದೇ ಕ್ಯಾನ್ಸರ್ ನಿಮಗ್ ಬಂದಾಗ, ಅದು ಯಾರಾದ್ರೆ ಯೂಸ್ ಮಾಡಿದಾರೋ ಅವ್ರಿಗೆ ಮಾತ್ರ ಹೇಳ್ತಾ ಇರೋದು, ಗಮನದಲ್ಲಿರ್ಲಿ. ಮತ್ತೆ ನಮ್ಗೆಲ್ರಿಗೂ ಹೇಳ್ತಾ ಇದ್ದಾರೆ ಅಂತ ಮಾತ್ರ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಡಾಕ್ಟರ್ಗಳೇ. ಆ ನಕಲಿ ಮೆಡಿಸನ್ ನ ನೀವ್ ಯೂಸ್ ಮಾಡಿದಾಗ, ನಿಮ್ಗೆ ಆರೋಗ್ಯ ಹದಗೆಟ್ಟಾಗ ನಿಮ್ಗೆ ಅವಾಗ ಅರ್ಥ ಆಗುತ್ತಾ ಈ ನಕಲಿ ಮೆಡಿಸನ್ ನ ಯೂಸ್ ಮಾಡಬಾರ್ದು, ರೋಗಿಗಳಿಗೆ ಅನಾಹುತಗಳಾಗ್ತವೆ ಅಂತ ಹೇಳ್ಬಿಟ್ಟು ಅವಾಗ ನಿಮ್ಗೆ ಅರ್ಥ ಆಗುತ್ತಾ? ಬೇರೆಯವ್ರ ಮೇಲೆ ಪ್ರಯೋಗ ಮಾಡ್ಬೇಕಾದ್ರೆ ಮಾತ್ರ ನಿಮ್ಗೆ ಏನು ಅನ್ಸಲ್ಲ, ನಿಮ್ವರೆಗೂ ಬಂದ್ರೆ ಮಾತ್ರ ನಿಮಗೆ ಅರಿವು ಆಗುತ್ತಾ ಇದು ನಕಲಿ ಮೆಡಿಸನ್ ಯೂಸ್ ಮಾಡಬಾರ್ದು ಅಂತ. ಆದ್ರೂ ನೀವೆಲ್ಲ ಯಾಕೆ ಯೂಸ್ ಮಾಡ್ತೀರಾ ಬಿಡಿ. ಈ ಬಡಪಾಯಿಗಳ ಮೇಲೆ ಎಲ್ಲಾನೇ ನಿಮ್ಮ ಪ್ರಯೋಗಗಳು, ಅವ್ರ ಮೇಲೆ ಪ್ರಯೋಗ ಮಾಡಿದ್ರೆ ನಿಮ್ನ ಕೇಳೋರು ಯಾರು ಇರಲ್ಲ, ಕ್ವೆಶನ್ ಮಾಡೋರು ಯಾರು ಇರಲ್ಲ. ನೀವು ಆಡ್ದಂಗೆ ಆಟ, ನೀವು ಪಾಡ್ದಂಗೆ ಪಾಠ.
ಆ ನಕಲಿ ಮೆಡಿಸಿನ್ಸ್ನ ತಗೊಂಡ್ ಬಂದು ಕಮ್ಮಿ ರೇಟಿಗೆ ನೀವು ಮಾರ್ತಿದ್ದೀರಲ್ಲ, ಸಾಮಾನ್ಯ ಜನಗಳು ಏನಂತ ಅಳ್ಕೊಬಿಡ್ತಾರೆ, ಇಲ್ಲ ಈ ಬ್ರ್ಯಾಂಡೆಡ್ ಕಮ್ಮಿ ಇದೆ ಪರವಾಗಿಲ್ಲ, ನಮ್ಮ ಬಜೆಟ್ಗೆ ನಮ್ಮ ಬಡಪಾಯಿಗಳು ಏನ್ ಮಾಡ್ತೀವಿ ನಾವು, ಎಲ್ಲಿ ಕಮ್ಮಿ ಇರುತ್ತೋ ಅಲ್ಲಿ ಹೋಗಿ ತಗೊಂತೀವಿ. ಅದು ಬಡಪಾಯಿಗಳ ತಪ್ಪಲ್ಲ. ಆ ವೀಕ್ನೆಸ್ ನ ಮೈಂಡ್ ಸೆಟ್ ನಲ್ಲಿ ನೀವು ಹಿಡ್ಕೊಂಡು ಅದ್ರಲ್ಲಿ ಮೆಡಿಸನ್ ನ ನಕಲಿ ಮೆಡಿಸನ್ ದಂಧೆ ಮಾಡ್ತಾ ಇದ್ದೀರಲ್ಲ, ನಿಮ್ಗೊಂದ್ ಸ್ವಲ್ಪ ಆದ್ರೂ ನಾಚಿಕೆ ಇದೆಯಾ? ಆ ಪವನ್ ಅಂತೆ, ಅದೆಂತ ಪುಣ್ಯಾತ್ಮ ವ್ಯಕ್ತಿ ಅವನು ಅಂತಂದ್ರೆ, ಮಲೇಷಿಯಾ ಅಲ್ಲಿ ಅದನ್ನ ಲೀಸಿಗೆ ತಗೊಂಡಿದ್ದಾನಂತೆ. ನಕಲಿ ಮೆಡಿಸಿನ್ಸ್ ದಂಧೆನ ನಡೆಸ್ತಾ ಇದ್ದಾನಂತೆ. ಅವನಾದ್ರೂ ಒಂದು ಮನುಷ್ಯನಾಗಿ, ಒಂದು ವ್ಯಕ್ತಿತ್ವ ಇರುವಂತಹವನಾಗಿ ಯೋಚನೆ ಮಾಡೋದಿಲ್ವಾ? ಅವನ ಕಾನೂನು ಪ್ರಕಾರ ಈಗ ವಿಚಾರಣೆ ಮಾಡ್ತಾ ಇದ್ದೀರಾ, ಬೇಗ ಮಾಡಿ ಅದನ್ನಾದ್ರೂ ಅಟ್ಲೀಸ್ಟ್ ಈ ದಂಧೆಗಳನ್ನ ಇಲ್ಲಿಗೆ ನಿಲ್ಲಿಸ್ಬೇಕು ಅಂತಂದ್ರೆ ಅವನ ಹತ್ರ ಫುಲ್ ಡೇಟಾ ಬೇಸಸ್ ಕಲೆಕ್ಟ್ ಮಾಡಿಕೊಂಡು ಈ ಕರ್ನಾಟಕದಲ್ಲಿ ರಾಮನಗರದಲ್ಲೇ ಅಲ್ಲದೆ ಬೇರೆ ಕಡೆ ಎಲ್ಲೆಲ್ಲಿ ಈ ನಕಲಿ ಮಾಫಿಯಾ ನಡೀತಾ ಇದೆ, ನಕಲಿ ಮೆಡಿಸಿನ್ಸ್ ಮಾಫಿಯಾ ನಡೀತಾ ಇದೆ, ಅದನ್ನೆಲ್ಲ ಜಪ್ತು ಮಾಡಿ ಈ ನಕಲಿ ಮೆಡಿಸಿನ್ಸ್ ದಿಂದ ಆಗ್ತಾ ಇರೋ ಅನಾಹುತಗಳನ್ನ ತಡೆಗಟ್ಟಿ ಅಂತ ಹೇಳ್ಬಿಟ್ಟು ನಮ್ಮ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಸರ್ ಇದನ್ನ ಇಲ್ಲಿಗೆ ಕೊನೆ ಮಾಡಬೇಕು ಅಂದ್ರೆ ನೀವು ಕಟ್ಟುನಿಟ್ಟಿನ ನಿರ್ಧಾರಗಳನ್ನ ತಗೊಂಡು ಈ ಮಾಫಿಯಾ ಹಿಂದೆ ಯಾರೇ ಇರ್ಲಿ, ಎಂಥ ವ್ಯಕ್ತಿನೇ ಆಗಿರ್ಲಿ, ಅವ್ರೆಂಥ ಪ್ರಭಾವಿತವಾಗಿದ್ರು ಅವ್ರನ್ನೆಲ್ಲ ಕಾನೂನು ಪ್ರಕಾರ ಶಿಕ್ಷೆಗೆ ಒಳಗಾಗಿಸಿ ಈ ಮಾಫಿಯಾನ ಇಲ್ಲಿಗೆ ಧ್ವಂಸ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ನಿಮ್ಮ ಮುಂದೆ ಮನವಿಯನ್ನ ಮಾಡ್ಕೊತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವರದಿ. ಮುಂದಿನ ವರದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.